ಡಾಕ್ಟರ್ ಸುಭಾಷ್ ಚಂದ್ರ ಅವರ ತಂದೆ ಖ್ಯಾತ ಉದ್ಯಮಿ ಸಮಾಜ ಸೇವಕರಾದ ಶ್ರೀ ನಂದ ಕಿಶೋರ್ ಗೋಯಂಕ ನಿನ್ನೆ ನಿಧನರಾಗಿದ್ದರು. ಇವತ್ತು ಹರಿಯಾಣದ ಹಿಸಾರ್ನಲ್ಲಿರುವ ಅವರ ನಿವಾಸದಲ್ಲಿ ಸಾರ್ವಜನಿಕರು ಮತ್ತು ಗಣ್ಯರು ಅಂತಿಮ ದರ್ಶನ ಪಡೆದರು. ಪ್ರಧಾನಿ ಮೋದಿ ಸೇರಿದಂತೆ ದೇಶಾದ್ಯಂತ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಎಸ್ಎಲ್ ಗ್ರೂಪ್ ಮುಖ್ಯಸ್ಥ ಸುಭಾಷ್ ಚಂದ್ರ ಅವರ ತಂದೆ ಹಾಗೂ ಸಮಾಜ ಸೇವಕ 96 ವರ್ಷದ ನಂದ ಕಿಶೋರ್ ಗೋಯಂಕ ಅವರ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕಾಗಿ ಹರಿಯಾಣದ ಹಿಸಾರ್ನಲ್ಲಿರೋ ಅವರ ಮನೆಗೆ ತರಲಾಗಿದ್ದು, ಸಾರ್ವಜನಿಕರು ಮತ್ತು ಗಣ್ಯರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದಾರೆ. ನಿನ್ನೆ ಬೆಳಗ್ಗೆ ಮುಂಬೈನಲ್ಲಿ ಕೊನೆಯುಸಿರೆಳೆದ ಗೋಯಂಕ ಅವರ ಅಂತ್ಯಕ್ರಿಯೆಯು ನಾಳೆ ಹಿಸಾರ್ನ ಗೋಯಂಕ ಉದ್ಯಾನದಲ್ಲಿ ನೆರವೇರಲಿದೆ. ಬೆಳಗ್ಗೆ 11 ಗಂಟೆಗೆ ಕೃಷ್ಣ ಮಂಡಿಯ ನಿವಾಸದಿಂದ ಅಂತಿಮ ಯಾತ್ರೆ ಆರಂಭವಾಗಿ ಗೋಯಂಕ ಉದ್ಯಾನದಲ್ಲಿ ಸಕಲ ವಿಧಿವಿಧಾನಗಳೊಂದಿಗೆ ಅಂತಿಮ ಸಂಸ್ಕಾರ ನೆರವೇರಲಿದೆ. ಖ್ಯಾತ ಉದ್ಯಮಿ ಶ್ರೀ ನಂದ ಕಿಶೋರ್ ಗೋಯಂಕ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಆಘಾತ ಮತ್ತು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಸುಭಾಷ್ ಚಂದ್ರ ಅವರಿಗೆ ಪತ್ರ ಬರೆದು ಸಂತಾಪ ಸೂಚಿಸಿ ಸಾಂತ್ವನ ಹೇಳಿದ್ದಾರೆ. ನಂದ ಕಿಶೋರ್ ಗೋಯಂಕ ಅವರ ನಿಧನದ ಸುದ್ದಿ ಕೇಳಿ ದುಃಖವಾಗಿದೆ. ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿದ್ದ ಗೋಯಂಕ ಅವರು ಕಠಿಣ ಪರಿಶ್ರಮ, ಆದರ್ಶ ಹಾಗೂ ಕರ್ಮನಿಷ್ಠೆಯಿಂದ ಕೌಟುಂಬಿಕ ವ್ಯವಹಾರ ಮತ್ತು ಸಮೂಹ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆ, ಸರಳತೆ ಮತ್ತು ಲೋಕ ಕಲ್ಯಾಣದ ಭಾವನೆಗೆ ಅವರ ಜೀವನವೇ ಒಂದು ರೋಮಾಂಚಕ ಉದಾಹರಣೆಯಾಗಿದ್ದು, ಅವರೊಂದಿಗಿನ ಭೇಟಿಯ ಸವಿ ನೆನಪುಗಳು ಸದಾ ಹಸಿರಾಗಿರುತ್ತದೆ ಅಂತ ಮೋದಿ ಸ್ಮರಿಸಿದ್ದಾರೆ. ಗೋಯಂಕ ಅವರ ಅಗಲಿಕೆಯು ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದ್ದು, ಅವರ ಆದರ್ಶಗಳು ಮುಂದಿನ ಪೀಳಿಗೆಗೆ ಸದಾ ಮಾರ್ಗದರ್ಶನ ನೀಡಲಿ ಹಾಗೂ ಭಗವಂತ ಅವರ ಕುಟುಂಬಕ್ಕೆ ಈ ದುಃಖವನ್ನ ಭರಿಸುವ ಶಕ್ತಿಯನ್ನ ಕರುಣಿಸಲಿ ಅಂತ ಪ್ರಧಾನಿ ಪ್ರಾರ್ಥಿಸಿದ್ದಾರೆ. ಯೋಗ ಗುರು ಬಾಬಾ ರಾಮದೇವ್ ನಂದ ಕಿಶೋರ್ ಗೋಯಂಕ ಅವರ ಅಂತಿಮ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. उनके जाने पर कोई शोक मनाने की बात नहीं, एक उत्सव, जीवन को जिन्होंने एक उत्सव बना करके उत्सव की तरह जिया, उनका जीना और उनका जाना दोनों उत्सवपूर्ण है. इसलिए उसको सुभाष जी ने कहा, हम पिताजी के इस महाप्रयाण को हम सेलिब्रेट कर रहे हैं. तो हमारे ऐसे ही जो जीवन मुक्त होकर के जाते थे, उनकी मृत्यु भी एक उत्सव बन जाती है. ಶ್ರೀ ನಂದ ಕಿಶೋರ್ ಗೋಯಂಕ ಅಗಲಿಕೆಗೆ ರಾಜಕೀಯ ನಾಯಕರು, ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸಮಾಜಕ್ಕೆ ಶ್ರೀ ನಂದ ಕಿಶೋರ್ ಗೋಯಂಕ ನೀಡಿರೋ ಕೊಡುಗೆಗಳನ್ನ ಸ್ಮರಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಎಂಎಲ್ಸಿ ಸಿಟಿ ರವಿ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಶ್ರೀ ನಂದ ಕಿಶೋರ್ ಗೋಯಂಕ ಅವರ ಸಮಾಜ ಸೇವೆಯನ್ನ ನೆನೆದಿದ್ದು, ಶ್ರೀ ನಂದ ಕಿಶೋರ್ ಕುಟುಂಬಕ್ಕೆ ದುಃಖ ಭರಿಸಿ ಶಕ್ತಿ ಕರುಣಿಸಲಿ ಅಂತ ಪ್ರಾರ್ಥಿಸಿದ್ದಾರೆ. ಶ್ರೀ ನಂದ ಕಿಶೋರ್ ಗೋಯಂಕ ಅವರ ಅಂತ್ಯ ಸಂಸ್ಕಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಹಿಸಾರ್ನ ಗೋಯಂಕ ಉದ್ಯಾನದಲ್ಲಿ ನಡೆಯಲಿದೆ. ಸಮಾಜ ಸೇವೆ, ಗೋ ಸೇವೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರ್ಪಿತ ಸ್ವಯಂ ಸೇವಕರಾಗಿ ಶ್ರೀ ನಂದ ಕಿಶೋರ್ ಗೋಯಂಕ ಕೊಡುಗೆ ಅಪಾರ. ಶ್ರೀ ನಂದ ಕಿಶೋರ್ ಗೋಯಂಕ ನಿಧನಕ್ಕೆ ಎಸ್ಎಲ್ ಕುಟುಂಬ ಕಂಬನಿ ಮಿಡಿದಿದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.